ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದಲ್ಲಿ ಸಿಎಂ ಕುರ್ಚಿ ಕದನ ಕಾವೇರಿದೆ. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ನಾನಾ ನೀನಾ ಅಂತ ಪ್ರತಿಷ್ಠೆಯ ಅಖಾಡ ಕೀಳ್ದಿದ್ದಾರೆ. ಈಗಾಗಲೇ ದೆಹಲಿಗೆ ಹೋಗಿ ಬಂದಿರುವಂತಹ ಡಿಕೆಗೆ ಈಗ ಸಂಕಷ್ಟ ಎದುರಾಗಿದೆ. ಸಿಎಂ ಕುರ್ಚಿಗೆ ಇರೋದಕ್ಕೆ ಹರಸಾಹಸ ಮಾಡ್ತಾ ಇರುವಂತಹ ಬೆನ್ನಲ್ಲೇ ಡಿಕೆಗೆ ಎದುರಾಗಿರುವಂತಹ ಆ ಕಷ್ಟವಾದ್ರೂ ಏನು? ಅದು ಸಿಎಂ ಕುರ್ಚಿಗೆ ಕಂಟಕವಾಗುತ್ತಾ? ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ನಾವೆಲ್ಲ ಕಾಂಗ್ರೆಸ್ಸಿಗರು. ನಮ್ಮ ಪಾರ್ಟಿಗೆ ನಾವು ದುಡ್ಡು ಕೊಡದೆ ಇನ್ಯಾರಿಗೆ ಕೊಡೋಣ? ಕಿರುಕುಳ ಕೊಡಕ್ಕೆ ಮಾಡ್ತಾ ಇದ್ದಾರೆ. ಇದು ಮೂರ್ಖತನದ ಪರಮಾವಧಿ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಕುರ್ಚಿ ಕದನ ಸದ್ಯಕ್ಕೆ ತಣ್ಣಗಾಗುವಂತಹ ಲಕ್ಷಣಗಳೇ ಕಾಣಿಸ್ತಾ ಇಲ್ಲ. ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ನಾನಾ ತಂತ್ರ ಪ್ರತಿತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಸಿಎಂ ಕುರ್ಚಿಗೆ ಇರೋದಕ್ಕೆ ಕಾತುರರಾಗಿರುವಂತಹ ಡಿಕೆ ಶಿವಕುಮಾರ್ಗೆ ಭಾರಿ ಸಂಕಷ್ಟ ಎದುರಾಗಿದೆ. ಅದು ಅವರ ಸಿಎಂ ಕುರ್ಚಿ ಕನಸಿಗೆ ಅಡ್ಡಿಯಾಗುವಂತಹ ಸಾಧ್ಯತೆಗಳು ಸಹ ಕಂಡು ಬಂದಿದೆ. ಅದು ಡಿಕೆ ಶಿವಕುಮಾರ್ ಒಬ್ಬರಷ್ಟೇ ಅಲ್ಲ, ಅವರ ಪಂಚಪ್ರಾಣ ಅಂತಾನೆ ಹೇಳಲಾಗುವಂತಹ ಮಾಜಿ ಸಂಸದ ಸಹೋದರ ಡಿಕೆ ಸುರೇಶ್ ಅವ್ರಿಗೂ ಸಹ ಸಂಕಷ್ಟವಾಗುವಂತಹ ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ. ಇದು ಡಿಕೆ ಸಹೋದರರ ಬೆಂಬಲಿಗರು ಹಾಗೆ ಅಭಿಮಾನಿಗಳಲ್ಲಿ ಆತಂಕವನ್ನ ಮತ್ತಷ್ಟು ಹೆಚ್ಚು ಮಾಡಿದೆ. ಲೀಗಲ್ ಆಂಗಲ್ ಅಲ್ಲಿ ನಾನು ನೋಡ್ತೀನಿ. ನಾನು ಒಟ್ಟೊಳಗೆ ಇದು ಕಿರುಕುಳ ಕೊಡಕ್ಕೆ ಮಾಡ್ತಾ ಇದ್ದಾರೆ. ಇದು ಸರಿ ಇಲ್ಲ, ನಾನು ಖಂಡಿಸ್ತೇನೆ. ಹೋಗಿ ಅದಕ್ಕೇನು ರಿಪ್ಲೈ ಕೊಡಬೇಕು ಖಂಡಿತ ಕೊಡ್ತೀನಿ. ಬಟ್ ಅವೆಲ್ಲ ಗಿರ್ಸದ್ ಅವೆಲ್ಲ ನನ್ನ ಎದುರ್ಸಕ್ಕೆ ಹೋಗ್ತೀನಿ ಅಂತಂದ್ರೆ ಅದೇನು ಈಲ್ಡಾಗಲ್ಲ ಅವ್ರಿಗೆ. ಎಲ್ಲ ಬ್ಲ್ಯಾಕ್ ವೈಟ್ ಅಲ್ಲಿ ಇದೆ. ನಮ್ಮ ಪಾರ್ಟಿಗೆ ನಾವು ದುಡ್ಡು ಕೊಡದೆ ಇನ್ಯಾರಿಗೆ ಕೊಡೋಣ? ಇಷ್ಟಕ್ಕೂ ಸಿಎಂ ಡಿಕೆ ಶಿವಕುಮಾರ್ ಹಾಗೆ ಡಿಕೆ ಸುರೇಶ್ ಸಹೋದರರಿಗೆ ಎದುರಾಗಿರುವಂತಹ ಸಂಕಷ್ಟವಾದ್ರೂ ಏನು? ಅದು ಸಿಎಂ ಆಗುವಂತಹ ಕನಸನ್ನ ಕಾಣ್ತಾ ಇರುವಂತಹ ಡಿಕೆ ಶಿವಕುಮಾರ್ ಅವ್ರಿಗೆ ಆತಂಕವನ್ನ ಹೆಚ್ಚು ಮಾಡಿರೋದು ಯಾಕೆ ಅನ್ನುವಂತಹದನ್ನ ನೋಡೋದಾದ್ರೆ, ಈಗಾಗಲೇ ಡಿಕೆ ಶಿವಕುಮಾರ್ ಕರ್ನಾಟಕದ ಮಿಸ್ಟರ್ ಕ್ಲೀನ್ ರಾಜಕಾರಣಿ ಅಂತಾನೆ ಹೇಳಲಾಗುವಂತಹ ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಹಲವಾರು ಭ್ರಷ್ಟಾಚಾರದ ಆರೋಪಗಳ ಲಿಸ್ಟ್ ಅನ್ನ ಹೈಕಮಾಂಡ್ ಅಂಗಳಕ್ಕೆ ತಲುಪಿಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಸಿಎಂ ಸಿದ್ದರಾಮಯ್ಯ ಕೂಡ ಡಿಕೆ ಶಿವಕುಮಾರ್ ಅವರ ಮೇಲೆ ನಾನಾ ಭ್ರಷ್ಟಾಚಾರದ ಆರೋಪಗಳ ಲಿಸ್ಟ್ ಅನ್ನೇ ಕಳುಹಿಸಿಕೊಟ್ಟಿದ್ದಾರೆ. ಇದಕ್ಕೆ ಅಂತ ಹೇಳಿ ಅವರು ದೂತರಾಗಿ ಬಳಸಿರುವಂತಹ ಹೈಕಮಾಂಡ್ನ ಆಪ್ತ, ಒಂದು ಕಾಲದ ಡಿಕೆ ಶಿವಕುಮಾರ್ ಅವರ ಗುರು ಅಂತಾನೆ ಹೇಳಲಾಗುವಂತಹ ಬಿಕೆ ಹರಿಪ್ರಸಾದ್ ಅವರನ್ನ ಸಿಎಂ ಅವರು ಮಾಡಿರುವಂತಹ ಡಿಕೆ ವಿರುದ್ಧದ ಆರೋಪಗಳ ಪಟ್ಟಿಯನ್ನ ಹರಿಪ್ರಸಾದ್ ಅವರು ಕೊಂಡೊಯ್ದಿರೋದು ಡಿಕೆಗೆ ಸಂಕಷ್ಟವಾಗಿ ಪರಿಣಮಿಸಿದೆ. ಹೀಗಿರುವಾಗಲೇ ಡಿಕೆ ಸಹೋದರರಿಗೆ ದೆಹಲಿ ಪೊಲೀಸರು ಸಮನ್ಸ್ ನೀಡಿರೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಸಹೋದರರಿಬ್ಬರ ಆತಂಕ ದ್ವಿಗುಣಗೊಳಿಸಿದೆ. ನಾನು 25 ಲಕ್ಷ ಇರ್ಬೋದು, 50 ಲಕ್ಷ ಇರ್ಬೋದು, 5 ರೂಪಾಯಿ ನಾನು ಚೆಕ್ ಮುಖಾಂತರ ಬ್ಯಾಂಕ್ ಮುಖಾಂತರ ಕೊಟ್ಟಿದ್ರೆ ದಾಖಲೆಗಳಿವೆ. ಈಗ ಸುಮ್ಮನೆ ಹೆದರ್ಸ್ಲಕ್ಕೆ ಬೆದರ್ಸ್ಲಕ್ಕೆ ಮಾಡ್ತಾರೆ ನೋಡಿ. ಅದಕ್ಕೆ ಡೊನೇಷನ್ ಕೊಟ್ಟರೆ ತಪ್ಪೇನದು? ಅದು ಕೊಡ್ತಾರೆ, ಉತ್ತರ ಕೊಡ್ತಾರೆ. ಸೋರ್ಸ್ ಕೇಳ್ಬೋದು ಭಾಳ. ನೀವು ಸೋರ್ಸ್ಕಿಂತ ಏನೋ ಹೆಚ್ಚಿಗೆ ಕೇಳೋಕ್ಕಾಗಲ್ಲ. ಇಲ್ಲ, ನೋಟಿಸ್ ಕೊಟ್ಟಿದ್ದಾರೆ, ನೋಟಿಸಿಗೆ ಉತ್ತರ ಕೊಡ್ತಾರೆ. ಏನು ಯಂಗ್ ಇಂಡಿಯಾಗೆ ಅವರು ದೇಣಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ನಮ್ಮ ಮಾಧ್ಯಮದಲ್ಲಿ ನೋಡಿದೆ ನಾನು. ಇಷ್ಟಕ್ಕೂ ಡಿಕೆ ಸಹೋದರರಿಗೆ ದೆಹಲಿ ಪೊಲೀಸರು ನೋಟಿಸ್ ನೀಡಿರೋದಾದ್ರೂ ಯಾಕೆ ಅಂತ ನೋಡೋದಾದ್ರೆ, ದೇಶದಲ್ಲೇ ಭಾರಿ ಸದ್ದನ್ನ ಮಾಡ್ತಾ ಇರುವಂತಹ ನ್ಯಾಷನಲ್ ಹೆರಾಲ್ಡ್ ಕೇಸ್. ಇದರಲ್ಲಿ ಪ್ರಮುಖ ಆರೋಪಿಗಳಾಗಿರೋದು ಸೋನಿಯಾ ಗಾಂಧಿ ಹಾಗೆ ರಾಹುಲ್ ಗಾಂಧಿ ಅವರು. ಇದೀಗ ಇದೇ ಪ್ರಕರಣದಲ್ಲಿ ಡಿಕೆ ಸಹೋದರರಿಗೆ ನೋಟಿಸ್ ಅನ್ನ ಜಾರಿಗೊಳಿಸಲಾಗಿದೆ. ನ್ಯಾಷನಲ್ ಹೆರಾಲ್ಡ್ ಅಂದ್ರೆ ಅದೊಂದು ಪತ್ರಿಕಾ ಸಂಸ್ಥೆ. ಇಂಗ್ಲಿಷ್ ಸೇರಿದಂತೆ ವಿವಿಧ ಭಾಷೆಗಳಲ್ಲಿ ನ್ಯೂಸ್ ಪೇಪರ್ ಅನ್ನ ನಡೆಸಲಾಗ್ತಾ ಇತ್ತು. ಇದು ನೆಹರು ಕಾಲದಿಂದಲೇ ಇದೆ. ಜೊತೆಗೆ ಭಾರಿ ನಷ್ಟ ಎದುರಾದ ಹಿನ್ನೆಲೆಯಲ್ಲಿ 2007ರಲ್ಲೇ ಈ ಪತ್ರಿಕೆಯನ್ನ ನಿಲ್ಲಿಸಲಾಗಿದೆ. ಇನ್ನು ಈ ಸಂಸ್ಥೆಗೆ 50 ಲಕ್ಷ ದೇಣಿಗೆ ನೀಡಿರುವಂತಹ ಆರೋಪ ಡಿಕೆ ಸಹೋದರರ ಮೇಲಿದೆ. ಇದೇ ಹಿನ್ನೆಲೆಯಲ್ಲಿ ಈಗಾಗಲೇ ಒಮ್ಮೆ ಡಿಕೆ ಸಹೋದರರಿಗೆ ನೋಟಿಸ್ ಅನ್ನು ಸಹ ನೀಡಲಾಗಿತ್ತು. ಈಗ ಮತ್ತೊಮ್ಮೆ ನೋಟಿಸ್ ಅನ್ನು ನೀಡಲಾಗಿದೆ. ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ.
ಸಿಎಂ ಕುರ್ಚಿ ಕುಸ್ತಿ ಕಾವೇರಿರುವಂತಹ ಹೊತ್ತಿನಲ್ಲೇ ಹೀಗೆ ಡಿಕೆ ಸಹೋದರರಿಗೆ ನೋಟಿಸ್ ನೀಡಿರೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಸಿದ್ದರಾಮಯ್ಯ ಅಂಡ್ ಟೀಮ್ ಇದು ಡಿಕೆ ಶಿವಕುಮಾರ್ ವಿರುದ್ಧದ ಪ್ರಬಲ ಅಸ್ತ್ರವಾಗುತ್ತೆ ಅವರಿಗೆ. ಇದನ್ನೆಲ್ಲ ಡಿಕೆ ಸಹೋದರರು ಸಮರ್ಥವಾಗಿ ಎದುರಿಸ್ತಾರಾ ಅನ್ನುವಂತಹದ್ದೇ ಸದ್ಯದ ಕುತೂಹಲ. ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.